ಫೈನಲಿ ಈಗ ಹೇರ್ ಕಟ್ ಮಾಡಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಎಷ್ಟು ಗಂಟೆಗೆ ಹೋಗಿದ್ದು? 11:15 ಹೋಗಿದ್ದಕ್ಕೆ. ಈಗ ಟೈಮ್ ಎಷ್ಟಾಗಿದೆ? ಅರೌಂಡ್ 1:30 ಆಗ್ತಿದೆ. 1:30 ಆಗೋಯ್ತು ಗೈಸ್. ಹೇರ್ ಹೆಂಗೋ ಕಟ್ ಮಾಡ್ತಾರೆ. ಸೊ ಕಟ್ಟಿಂಗ್ ಮಾಡೋಷ್ಟರಲ್ಲಿ ತುಂಬ ಟೈಮ್ ತಗೊಳುತ್ತೆ, ಅದೇ ಲೇಟ್ ಆಗಿತ್ತು. ಮನೆಯಲ್ಲಂತೂ ಕೆಲಸ ಕೆರ ತಗೊಂಡು ಆಗ್ತೆ. ಮನೇಲಂತೂ ಏನು ಕೆಲಸನೂ ಮಾಡಿಲ್ಲ ಗೈಸ್. ಇನ್ನು ಇವತ್ತು ಸಂಡೇ ಫಸ್ಟ್ ಹೇರ್ ಕಟ್ ಮಾಡಿಸ್ಕೊಂಡ್ಬಂದು ಆಮೇಲೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತಿಂಡಿ ಮಾಡ್ಕೊಂಡು ಬಂದಿದ್ದಷ್ಟೇ. ಚಪಾತಿ ಮತ್ತು ಮೊಟ್ಟೆ ಪಲ್ಯ ಮಾಡ್ಕೊಂಡು ಬಂದರೆ ಹೊಟ್ಟೆಗೆ ಹಸಿತಿಲ್ಲ. ಬಟ್ ಹೋಗಿ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮಾಡಬೇಕು. ಫೈನಲ್ ಲುಕ್ ನೋಡಿದ್ರ ಹಾಕಿರ್ತೀನಿ ಅದಾದಮೇಲೆ. ಸೊ ಹೇಗಿದೆ ನನ್ನ ಹೇರ್ ಕಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನಿಮಗೂ ನಾನು ಎಲ್ಲಪ್ಪ ಹೇರ್ ಕಟ್ ಮಾಡಿಸ್ದೆ ಇಷ್ಟ ಆಗಿದ್ದರೆ ಸೊ ಖಂಡಿತ ಕಮೆಂಟ್ ಮಾಡಿ. ನಾನು ಅಡ್ರೆಸ್ನ ಶೇರ್ ಮಾಡ್ಕೊಡ್ತೀನಿ. ವಿತ್ ಡಿಸ್ಕೌಂಟಲ್ಲಿ ಅವರು ನಿಮಗೆ ಎಲ್ಲ ಸರ್ವಿಸು ಅವೈಲಬಲ್ ಕೊಡ್ತಾರೆ. ಓಕೆ, ಕಲ್ಲೋಣ ಮಮ್ಮನು. ಸೊ ಈಗ ಎಳ್ನೀರು ಕುಡಿಯೋಣ ಅಂತ ಹೇಳ್ಬಿಟ್ಟು ನಿಲ್ಸಿದ್ದೀವಿ. ಇಲ್ಲಿ 25 ರೂಪೀಸ್ಗೆ ಎಳ್ನೀರು ನೋಡಿ ಗೈಸ್, ಎಷ್ಟೊಂದು ಜನ ಇದ್ದಾರೆ. ಸೊ 25 ರೂಪಾಯಿಗೆ ಎಳ್ನೀರು ಕೊಡೋದಿಲ್ಲ. ನಮ್ಮ ಮನೆ ಹತ್ರ ಎಲ್ಲ 70 ರೂಪಾಯಿ ಎಳ್ನೀರು. ಸೊ ಇಲ್ಲಿ ಜಸ್ಟ್ 25 ರೂಪೀಸು. ಹಾಗಾಗಿ ಕುಡಿಯೋಣ ಅಂತ ಹೇಳ್ಬಿಟ್ಟು ನಿಂತಿದ್ದೀವಿ. ಏನು ಚಿನ್ನೋ ನಿಂದು? ಏನು ಅವ್ರು ಹೊರಗಡೆ ಹೋಗ್ತಾರೆ ರಜಾ. ಎಷ್ಟು ದಿನದ ಕರಿತಾಳೆ? ನಾಳೆ ಬರಲಾ ಮಂಡೇ? ಸರಿ ಆಯ್ತು ಆಯ್ತು ಆಯ್ತು. ನೀನು ಎಷ್ಟು ನಮ್ಮ ಮನೆಯಿಂದ ವಾಕಬಲ್ ಡಿಸ್ಟೆನ್ಸೇ. ವಾಕಬಲ್ ಹೌದು, ನಮ್ಮ ಮನೆ ಬಿಟ್ರೆ ನೆಕ್ಸ್ಟ್ ಇವ್ರ ಮನೆನೇ. ಅಲ್ಲ ಸ್ವಲ್ಪ ವಾಕಬಲ್. ನಾವಿರೋದು ಗುಡ್ದಾಳಿನೇ. ನನಗೋಸ್ಕರ ಏನೋ ರೆಡಿ ಮಾಡ್ತೀನಿ. ನಾನು ಅಮ್ಮ ಅಂತ ಕೇಳ್ತಾ ಇದಾರೆ, ಬರ್ತಾನೆ ಇಲ್ಲ ಗೈಸ್. ಟುಡೇ ಆಯ್ತು ಕಾಣ್ ಬಂಗಾರ. ಆಯ್ತು ಇವತ್ತೇ ಬರ್ತೀನಿ. ಮಮ್ಮಂದು ಇಷ್ಟೈತೆ. ಮಮ್ಮಂದು ಇಷ್ಟು 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 ಇಷ್ಟೇ ಎಲ್ಲ ನೀನು ಇಷ್ಟು 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 ಇಲ್ಲ ಇಷ್ಟು ಇಷ್ಟು. ಹಾಂ, ನೀವು ಹೇಳ್ಬೇಕಾಯ್ತು ಚಿನ್ನಕ್ಕ. ನಾನು ಇಷ್ಟು ತೋರಿಸ್ತಾ ಇದ್ದೀನಿ. ನೀನು ಆ ಕಡೆ ಕಾಣಿಸಲ್ಲ. ಮುಂದೆ ಆದ್ರೆ ಗೊತ್ತಾಯ್ತು ನನಗೆ. ಇದು ಮಾಡಿದೆ ಬಿಡ್ರು ಪಕ್ಕ ಮೇಂಟೈನ್. ಆ್ಯಕ್ಚುಲಿ ಎಲ್ಲ ಶಾರ್ಟ್ ಹೇರ್ಸ್ ಎಲ್ಲ ಲೈಕ್ ಮಾಡೋದು ಯಾರು ಲೆಂತ್. ನನಗೆ ಚೆನ್ನಾಗಿರುತ್ತೆ ಶಾರ್ಟು. ಏನು ಯಾರ ಮನೆಗೆ ಏನು ಹೋಗಲ್ಲ, ಏನು ತೊಂದರೆ ಇಲ್ಲ. ಅದು ಫಸ್ಟ್ ಟೈಮಾ ಇಷ್ಟು ಶಾರ್ಟ್? ಫಸ್ಟ್ ಟೈಮ್. ಹೌದಾ? ಹೆಂಗನ್ನಿಸ್ತು? ಬಿಟ್ಟಾಗ ತುಂಬ ಇಷ್ಟ ಆಯ್ತು ನನಗೆ. ಹೋಗಿ ಹೇರ್ಸ್ ಬಿಟ್ಟಿದ್ನಲ್ವಾ, ಬಿಟ್ಟಾಗ ಚೆನ್ನಾಗಿರುತ್ತೆ. ನನಗೆ ಆ್ಯಕ್ಚುಲಿ ನನಗೆ ಫ್ರೀ ಹೇರ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಬಿಕಾಸ್ ಸಿಲ್ಕಿ ಅಲ್ವಾ. ಸೊ ಬಟ್ ನಾನು ಹಸ್ಬೆಂಡ್ ಬೈತಾರೆ ಅಂದ್ಬಿಟ್ಟು ಹಾಕೊಂಡು ಹೋಗುತ್ತೆ. ಎಷ್ಟೊತ್ತಾಯ್ತು ಗೈಸ್. ತಿನ್ನು, ಎಗ್ ಕರ್ಡ್ ತಿನ್ನು. ಪ್ರೋಟೀನ್ ಇರೋದು ಜಾಸ್ತಿ ತಗೋ. ಏರ್ಫಾಲ್ ನಿಜ ಆಗುತ್ತೆ. ಎಳ್ನೀರಿಗಂತ ಹೋದರು, ವೇಟ್ ಮಾಡಿ ಮಾಡಿ ಅರ್ಧ ಗಂಟೆ ಆಯ್ತು, ಇನ್ನೂ ಬಂದೇ ಇಲ್ಲ ನೋಡಿ. ಜನ ಜಾಸ್ತಿ ಇದ್ದಾರೆ. ಸೊ ಜನ ಜಾತ್ರೆ, ಅದಕ್ಕೆ ವೇಟ್. ಸೋನು ರೋಸ್ಮೆರಿ ಹಾಕಕ್ಕೆ ಹೇಳಿದ್ದು ಪಾಪ, ಅದು ಅಪ್ಲೈ ಮಾಡಿ. ಇಲ್ಲ, ಇದ್ರಲ್ಲಿ ನೋಡಿದೆ ಫ್ಲಿಪ್ಕಾರ್ಟ್ ಅಲ್ಲಿ 14 ರೂಪೀಸ್ ಇತ್ತು 100 ಗ್ರಾಮ್ಗೆ. ಜೆಪ್ಟೋದಲ್ಲಿ 7 ರೂಪಾಯಿ ಐತೆ. ಬಟ್ ಮಿನಿಮಮ್ 99 ರೂಪೀಸ್ ಮಾಡ್ಬೇಕಲ್ವಾ. ಸೊ ಹಾಗಾಗಿ ಏನಾದ್ರು 99 ರೂಪೀಸ್ ಫ್ರೂಟ್ಸ್ ಮಾಡ್ತೀನಲ್ಲ, ಅವಾಗ ಅದನ್ನ ಸೇರ್ಸ್ಕೊಂಡ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು. ಚೆನ್ನಾಗಿಲ್ಲ, ಪಾಪ ನೋಡಿ ಗೈಸ್. ಪಾಪ ನನ್ನ ಹಸ್ಬೆಂಡ್ ಎಷ್ಟು ಕಷ್ಟಪಡ್ತಾರೆ. ತಗೊಳ್ರು, ಅದ್ರಲ್ಲಿ ಹಾಕೋ ಒಂದು ಪೈಪು ತಗೋ, ಕುಡೀರಿ. ಬೇಡ, ನನಗೊಂದು ನಿನ್ಗೊಂದು, ನನಗೊಂದು ಬೇಡ, ನನಗೊಂದು ನಿನ್ಗೊಂದು, ಇನ್ನೊಂದು ಎತ್ಕೊಂಬತ್ತೀನಿ, ಕುಡೀರಿ. ಅಲ್ಲ ಅಲ್ಲ ನನಗೆ ಯಾಕೆ? ನಾನು ಕುಡಿದ್ರೆ ಬಾಜೆ ಕೋಲ್ಡ್ ಆಗ್ಬಿಡುತ್ತೆ ನನಗೆ. ಇದು ನೋಡಿ ಗೈಸ್, ನಿನ್ ಪಾಡೆ ಇದು ಆಕ್ಚುಲಿ ಇದು ಕುಡಿದ್ರೆ ಫುಲ್ ಕೋಲ್ಡ್ ಆಗ್ಬಿಡುತ್ತೆ ನನಗೆ. ಸೀರಿಯಸ್ಲಿ ಆಗಲ್ಲ. ಹೇಳು, ಒಂದೇ ಹೊಡ್ಸೋಣ. ಬಾ, ಒಂದೇ ಸಾಕು, ಬನ್ನಿ. ಬೇಡಂತೆ. ಆಮೇಲೆ ಈಗ ಬ್ಯಾಲೆನ್ಸ್ ಆಗಿರೋ ಬಾಡಿ ಇಂಬ್ಯಾಲೆನ್ಸ್ ಆಗಿ ಹೋಗ್ಬಿಡುತ್ತೆ ಇದು ಕುಡಿದ್ಬಿಟ್ಟು. ಎಲ್ಲ ಕುಡಿತೀನಿ. ಅದು ಕಣ್ಣೆಲ್ಲ ಉರಿತಾರೆ. ನಾನು ಇಟ್ಕೊಳ್ಳ, ನೀನು ಇಟ್ಕೊಳ್ಳ, ಯಾರೋ ಬ್ರೆಡ್ ದಪ್ಪ ನೀನೇ ಕುಡಿ, ತೂಕ ನಾನು ಕತ್ಕೊಡು. ನಂಗೆ ಕೋಲ್ಡ್ ಆಗ್ಬಿಡುತ್ತೆ ಬಾವು, ಆಮೇಲೆ ನಾನೇ ಅನ್ಭವಿಸ್ಬೇಕು. ಇದು ಕುಡಿ, ಕಚ್ಚಿ ಸ್ವೀಟ್ ಆಗೈತೆ ಪಾಪ. ಅಲ್ಲೋಡು ಕಪ್ಪಿದ್ವು. ಏನು ಮಾಡ್ಬಿಡ, ಬಿಡು, ಕುಡ್ಕೊ. ಇದೆಯಾ? ನಂಗೆ ಓವರ್ ಕೋಲ್ಡ್ ಆಗ್ಬಿಡುತ್ತೆ ಕುಡಿದ್ರೆ. ನನಗೆ ಎಳ್ನೀರಿಗಿಂತ ಈ ಥರ ಗಂಜಿ ಕೊಬ್ಬರಿ ತಿನ್ನಕ್ಕಂದ್ರೆ ತುಂಬ ಇಷ್ಟ. ಸೊ ನನಗೆ ಲಾಂಗ್ ಟ್ರಿಪ್ ಹೋಗ್ಬೇಕಂದ್ರೆ ತುಂಬ ಇಷ್ಟ. ಬಟ್ ಹೇಳೋ ಯಾಕೆ ಪ್ಲಾನ್ ಮಾಡ್ತೀನಿ, ವಾಮಿಟಿಂಗ್. ಎಷ್ಟು ನಾನು ರಾಯರ ದೇವಸ್ಥಾನ ಹೋಗೋಣ ಅಂತ ಎಷ್ಟು ದಿನದಿಂದ ಪ್ಲಾನ್ ಮಾಡ್ಕೊಳ್ತಾ ಇದ್ದೀನಿ ಗೈಸ್.
ಬಟ್ ಹೋಗೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ನಾವು ಹೋದರೆ ಇಲ್ಲಿಂದ ಕೆಂಗೇರಿ ಹೋದ್ರೇ ಆಗಲ್ಲ, ವಾಮಿಟಿಂಗು. ಸೊ ಹಾಗಾಗಿ ಹೋಗಲ್ಲ. ನೋಡೋಣ, ಈ ನೆಕ್ಸ್ಟ್ ಸ್ಯಾಟರ್ಡೆ ಸಂಡೇ ಪ್ಲ್ಯಾನ್ ಮಾಡಿದ್ದಾರೆ ಟೆಂಪಲ್ಗೆ ಹೋಗ್ಬೇಕಂತ. ನೋಡೋಣ, ಟ್ರೈ ಮಾಡೋಣ, ಟ್ಯಾಬ್ಲೆಟ್ ಏನಾದರೂ ತೊಗೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ನೋಡೋಣ ದೇವ್ರು ಕರ್ಸ್ಕೊಳ್ತಾರ ಇಲ್ವಾ ಅಂತ. ಬರ್ತೀನಿ ಆಯ್ತಾ, ಪಕ್ಕ ನಾಳೆ ಬರ್ತಾಳಂತೆ. ನೀನ್ 3 o'clock ನಿಮ್ ಮನೇಲಿ ಇರ್ತೀನಿ ಆಯ್ತಾ. ನೋಡಿ ಗೈಸ್, ಚಿಕ್ಕಿ ಬಂದಿಲ್ಲ ಅಂತ ಬೆಳಗ್ಗೆ ಹೋಗ್ಬೇಕಾದ್ರೆ ಏನ್ ಹೇಳ್ಬಿಟ್ಟಾಳೆ, ಬರ್ತೀನಿ ಅಂತ ಹೇಳ್ಬಿಟ್ಟಿದ್ದಾಳೆ. ಸೊ ಇವಾಗ ಅವರು ಮನೆಯಿಂದ ಫೋನ್ ಮಾಡಿ ಆಂಟಿ ಎಲ್ಲ ಹೋಗ್ಬೇಕು ಬೇಗ ಬಂದ್ರಲ್ಲ, ಆಯ್ತು ಅಳಬಾರ್ದು, ಹಾಗಾಗಿ ಹೇಳ್ತಾ ಇದ್ದಾರೆ. ನಾಳೆ ಬರೋದು ಬಿಡುವನೆ, ಸ್ಕೂಲಿಂದ ಬರೋಷ್ಟರಲ್ಲಿ ಬಂದಿರುತ್ತೆ. ಓಕೆ ಆಯ್ತು Don't cry. ಕುತ್ಕೊಳ್ಳಿ ನೀನು, ಅದೆಲ್ಲ ಇರ್ತಾರ ದೊಡ್ಡ ಹುಡುಗಿ ನೀನು. ನೋಡು ವಿಡಿಯೋದಲ್ಲಿ ನೋಡಿದ್ರೆ ನಾಳೆ ಬರೋದು ಬಿಡು, ಪ್ರಾಮಿಸ್ ಮಾಡು. ಪ್ರಾಮಿಸ್ ನೋಡು, ಅಲ್ಲಿ ವಿಡಿಯೋ ಮಾಡಿ ಪ್ರಾಮಿಸ್ ಬರ್ತೀನಿ ನಾಳೆ ಬಂದಿಲ್ಲ ಅಂದ್ರೆ ನಾನು ನೋಡಿ ಗೈಸ್, ನಾಳೆ ಬರ್ತೀನಿ ಅಂತ ಹೇಳಿದಳ, ಬಂದಿಲ್ಲ ಅಂದ್ರೆ ನೀವೇ ಸಾಕ್ಷಿ. ಬರ್ತೀನಿ ಆಯ್ತಾ, ಶೋರ್. ನೀನ್ ಸ್ಕೂಲಿಂದ ಬರೋಷ್ಟಲ್ಲ ಬಿಡು, ಬರುತ್ತಂತೆ, ಪ್ರಾಮಿಸ್ ಮಾಡಿದ್ ಬಿಡು. ವಿಡಿಯೋದಲ್ಲಿ ಹಾಕ್ತೀನಿ, ನಾಳೆ ಬರ್ತೀನಿ. ನೋಡು ವಿಡಿಯೋದಲ್ಲಿ ಆಮೇಲೆ ಬೈತಾರೆ ನಾನೆಲ್ಲ ಹೋಗಿಲ್ಲ ಅಂದ್ರೆ ನೋಡು. ಸೊ ಇನ್ನು ಮನೆಗೆ ಬಂದು ಚಿಕನ್ ತೊಗೊಂಬಂದಿದ್ವಿ ಬರಬೇಕಾದ್ರೆ. ಚಿಕನ್ ಸಾರು ಮಾಡಿ ಅನ್ನ ಮಾಡಿ ತಿಂದು, ಸೊ ಅಷ್ಟರಲ್ಲೇ ಅಮ್ಮ ಸಂಡೇ ಅಲ್ವಾ, ಅಮ್ಮ ಕೂಡ ಮನೆಗೆ ಬಂದಿದ್ದರು. ಕೂದಲು ಎಷ್ಟೊಂದು ಉದುರ್ತಿತ್ತಲ್ಲ, ಹಾಗೆ ಇಟ್ಟಿದ್ದೆ. ಹಾಗಾಗಿ ಕೂದಲು ಕೊಟ್ಟು ಪಾತ್ರೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು, ಸೊ ಅಮ್ಮ ವ್ಯಾಪಾರ ಮಾಡಿಕೊಡ್ತೀನಿ ತೊಗೊಂಬಾಗು, ಇಟ್ಕೊಂಡು ಏನು ಮಾಡ್ತೀಯ ಅಂದರು. ಹಾಗಾಗಿ ಕೂದಲು ತೊಗೊಂಬಂದು ಕೊಟ್ಟೆ. ಸೊ ವೀಡಿಯೋ ಮಾಡ್ತಿದ್ನಲ್ವಾ, ಸೊ ಏನಕ್ಕಕ್ಕ ವೀಡಿಯೋ ಮಾಡ್ತಿದ್ದೀರಾ ಅಂತ. ಅಯ್ಯೋ ನಾನು ಯೂಟ್ಯೂಬ್ಗೆ ಹಾಕ್ತೀನಿ ಅಂದಿದ್ದಕ್ಕೆ ಅವ್ನಿಗೆ ಫುಲ್ಲು ಸ್ಮೈಲು. ಸೊ ಅದಕ್ಕೆ ನಮ್ಮ ಅಮ್ಮನೂ ನಗ್ತಿದ್ರು. ಇನ್ನು 2 ಪಾತ್ರೆ ಕೊಡು ಅಂದರೆ 2 ಪಾತ್ರೆ ಬರೋದಿಲ್ಲ, ಒಂದೇ ಒಂದು ಪಾತ್ರೆ ಬರುತ್ತೆ. ಸೊ 10 ಗ್ರಾಮ್ ಇದೆ ಕೂದಲು, 30 ಗ್ರಾಮ್ ಆದರೆ ಈ ಪಾತ್ರೆ ಬರುತ್ತೆ. 10 ಗ್ರಾಮ್ಗೆಲ್ಲ ಚಿಕ್ಕ ಪಾತ್ರೆನೇ ಬರೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದ. 2 ಕೊಡೋಂಗಿದ್ರೆ ಕೊಡು, ಇಲ್ಲಾಂದರೆ ಬೇಡ ಹೋಗು ಅಂತ ಹೇಳ್ತಿದ್ದೆ. ಸೊ ಕೆಲವೊಬ್ರು ಹೇಳ್ತಾರೆ ಕೂದಲೆಲ್ಲ ನಾವು ಹಾಕಬಾರ್ದು, ದರಿದ್ರ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇನ್ನು ಕೂದಲೆಲ್ಲ ಕೂಡಿಟ್ಟು ಅಟ್ಲೀಸ್ಟ್ ಪಾತ್ರೆ ತೊಗೊಳೋಣ ಅಂತ ನಾನು ಕೂಡ ಬಿಸಾಕ್ತಿಲ್ಲ. ನಾನು ಒಬ್ಬಳು ಕೂದಲೇ ಅಷ್ಟಿದೆ ಗೈಸ್, ಎಷ್ಟು ಏರ್ ಫಾಲ್ ಆಗ್ತಿತ್ತು ಅಂತ ಹೇಳಿದ್ರೆ. ಹಾಗಾಗಿನೇ ನಾನು ಏರ್ ಕಟ್ ಮಾಡಿಸಿದ್ದು ಬೇಜಾರಿಗೆ. ಪಾತ್ರೆ ಇಲ್ಲ ಕೊಡು, ಸೊಪ್ಪು ತೊಳೆಯೋಕ್ಕೆಲ್ಲ ಪರವಾಗಿಲ್ಲ ಕೊಡೋಕ್ಕೆ ಆಯ್ತೆ ನನ್ನ ಹತ್ರ. ಸ್ಟೀಲಿಂದ ಐತೆ ಅಂತೀನಿ, ಎತ್ಕೊಡು, ಅದೇ ಎತ್ಕ ಅಲ್ವಾ. ಸರಿ ಅಪ್ಪಿ, ನೀನು ಯಾವಾಗ